ಹಲೋ ಗಾಯ್ಸ್, ಇವತ್ತು ನಾವು ನೋಡ್ತಿರೋ ಮೂವಿ ಹೆಸರು ಬಂದ್ಬಿಟ್ಟು ದಿ ರನ್ ಡೌನ್ ಅಂತ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ರಾಕ್ ನ ನೋಡ್ತೀವಿ. ಇವನ ಹೆಸರು ಬಂದ್ಬಿಟ್ಟು ಬ್ಯಾಕ್ ಅಂತ. ರಾಕ್ ತನ್ನ ಗಾಡಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಈ ಅಡ್ಗೆ ರೆಸಿಪಿಗಳನ್ನ ಬರ್ಕೋತಾ ಇರ್ತಾನೆ. ಅವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇವನ್ನ ಒಂದು ಪಾರ್ಟಿ ಒಳಗಡೆಗೆ ಕರೀತಾನೆ. ನಮ್ ಬ್ಯಾಕ್ ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಈ ಸಾಲಗಳನ್ನ ಕೊಟ್ಟಿರ್ತಾರಲ್ಲ ಇವ್ರ ಬಾಸ್ಗಳು, ಅದನ್ನ ವಸೂಲಿ ಮಾಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಅದೇ ರೀತಿ ಇವ್ರ ಬಾಸ್ ಆದ ವಾಲ್ಕಾರ್ ಹತ್ರ ಯಾರೋ ಒಬ್ಬ ಸಾಲ ತಗೊಂಡಿರ್ತಾನೆ. ಅದೇ ನೀನು ವಾಪಸ್ ತೀರ್ಸಿರೋದಿಲ್ಲ, ಅದನ್ನ ಕೇಳಕ್ಕೆ ಅಂದ್ಬಿಟ್ಟು ಈ ಬ್ಯಾಗ್ ಹೋಗ್ತಾನೆ. ಬ್ಯಾಗ್ ನ ಕರ್ಕೊಂಡ್ ಬಂದಿರ್ತಾನೆ ಪಾರ್ಟಿ ಒಳಗಡೆ. ಅವ್ನು ಹೇಳ್ತಾನೆ, ನೀನ್ ಯಾರ ಜೊತೆ ಹೋಲಿಸಿ ಮಾಡ್ಬೇಕು, ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ ಅನ್ಬಿಟ್ಟು. ಇವರೆಲ್ಲರೂ ಕೂಡ ಒಂದು ಪ್ಲೇಯರ್ಸ್ ಆಗಿರ್ತಾರೆ, ಒಂದು ವಾಲಿಬಾಲ್ ಪ್ಲೇಯರ್ಸ್ ಆಗಿರ್ತಾರೆ. ಅವ್ರ ಹತ್ರ ನೀನು ವಸೂಲಿ ಮಾಡ್ಬೇಕು, ಆದ್ರೆ ಅವರೆಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾರೆ, ನೋಡ್ಕೊಂಡು ವಸೂಲಿ ಮಾಡು ಅಂತ ಹೇಳಿ ಕಳಿಸ್ತೇನೆ. ಸರಿ ಆಯ್ತು, ನಾನು ನೋಡ್ಕೋತೀನಿ ಅನ್ಬಿಟ್ಟು ಬ್ಯಾಗ್ ಅವನ ಹತ್ರ ಬರ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಬ್ರೈನ್ ಅಂತ. ಬ್ರೈನ್ ಹತ್ರ ಬಂದ್ಬಿಟ್ಟು ನಾನು ಸ್ವಲ್ಪ ಹತ್ರ ಮಾತಾಡ್ಬೇಕು ಅಂದ್ಬಿಟ್ಟು ಅವನ ಹತ್ರ ಕೂತ್ಕೊಂಡು ಬ್ಯಾಗ್ ಅವನ ಹತ್ರ ಬಂದ್ಬಿಟ್ಟು, ಸ್ವಲ್ಪ ದಿನಗಳಿಂದ ಬಾಸ್ ಹತ್ರ ಸ್ವಲ್ಪ ಹಣ ಇಸ್ಕೊಂಡಿದ್ರಲ್ಲ, ಅದನ್ನು ವಾಪಸ್ ತಿರುಗಿಸಿಲ್ಲ ನೀವು, ಅದಕ್ಕೋಸ್ಕರ ನನ್ನ ಬಾಸ್ ನನ್ನ ಕಳ್ಸಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಬ್ರೈನ್ ಕೂಡ ಸರಿ ಸರಿ ಆಯ್ತು, ನಾನು ಮಂಡೇ ಬಂದ್ಬಿಟ್ಟು ನಿಮ್ ಬಾಸ್ಗೆ ಹಣ ಕೊಡ್ತೀನಿ, ಇವಾಗ ಹೋಗು ಅಂತ ಇರ್ತಾನೆ. ಅದಕ್ಕೋಸ್ಕರ ಇಲ್ಲ ಇವತ್ತೇ ಬೇಕು ಅಂತ ಕೇಳ್ತಾ ಇರ್ತೇನೆ. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ನ ಕೊಡ್ತೇನೆ. ಇಷ್ಟು ಸಾಕಾಗಲ್ಲ, ಇನ್ನೂ ಬೇಕು ಅಂದಿದ್ದಕ್ಕೆ ಇವಾಗಿಲ್ಲ ನನ್ನ ಹತ್ರ, ನಾನು ಮಂಡೇ ಕೊಡ್ತೀನಿ ನಿನ್ಗೆ, ಹೋಗಿ ಹೇಳು, ಇವಾಗ ಹೋಗು, ನನ್ನ ಪಾರ್ಟಿ ಮೋಡ್ ನ ಹಾಳು ಮಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಬ್ಯಾಕು ಸರಿ ಆಯ್ತು, ನಾನು ಹೋಗ್ತೀನಿ, ನಿಮ್ ಡೈಮಂಡ್ ಉಂಗ್ರ ಇದೆಯಲ್ಲ ಅದು ನನಗೆ ಕೊಡ್ರಿ, ನಮ್ಮ ಹಣನೇ ನಮ್ಗೆ ವಾಪಸ್ ಕೊಟ್ಬಿಟ್ಟು ನಿಮ್ ಡೈಮಂಡ್ ರಿಂಗ್ ನ ತಗೊಂಡೋಗಿ ಅಂತ ಹೇಳ್ತಾನೆ. ಆದ್ರೆ ಇವನ್ಗೆ ಇದು ಕೋಪ ಹತ್ಬಿಟ್ಟು ಅವ್ನ ಮುಖಕ್ಕೆ ಡ್ರಿಂಕ್ಸ್ ನ ಎರ್ಚ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ರೆ ಸರಿ ಅನ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಇವನಿಗೆ ಹೊಡೆಯಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಇವನು ಕೂಡ ಸರಿ ಸರಿ ಆಯ್ತು ಅಂದ್ಬಿಟ್ಟು ಇವನು ಕೂಡ ಬಂದ್ಬಿಡ್ತಾನೆ. ಈ ಕಡೆಗೆ ಬಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಅವ್ನ ಬಾಸ್ ಆದ ವಾಲ್ಕರ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ಈ ರೀತಿ ಇವನು ಕೊಡಲ್ಲ ಅಂತ ಇದ್ದಾನೆ, ಹಂಗೆ ಹಿಂಗೆ ಅಂದಿದ್ದಕ್ಕೆ ಅದಕ್ಕೆ ಅವ್ರ ಬಾಸ್ ಕೂಡ ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ನನ್ನ ಹಣ ನಂಗೆ ವಾಪಸ್ ಬೇಕು, ನೀನೇನಾದ್ರೂ ಮಾಡು, ನನಗೆ ಅದು ಹಣ ವಾಪಸ್ ಬೇಕು, ಉಂಗ್ರನಾರ ಕಿತ್ಕೊಂಬ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವನು ಸರಿ ಆಯ್ತು ನಿಮ್ ಇಷ್ಟ ಅಂದ್ಬಿಟ್ಟು ಮತ್ತೆ ಇವನು ಆ ಪಾರ್ಟಿ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿಗೆ ಫೈಟ್ ಕೇಳಿತಾರೆ. ನಮ್ ರಾಕ್ ಏನ್ ಸುಮ್ನೆನಾ, ಅಲ್ಲಿರೋ ಒಬ್ಬೊಬ್ಬರಿಗೂ ಮಸ್ತಾಗಿ ಹೊಡಿತಾನೆ. ಅವರು ಕೂಡ ಏನ್ ಸುಮ್ಮನೆ ಇಲ್ಲ, ಅವ್ರ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಆದ್ರೂ ಕೂಡ ಬಿಡೋದಿಲ್ಲ ರಾಕು. ಒಬ್ಬೊಬ್ಬಂಗೂ ಸರಿಗೆ ಹೊಡೆದಾಕ್ಬಿಡ್ತಾನೆ, ಎಲ್ಲಾರ್ಗು ಹೊಡೆದಾಕ್ಬಿಟ್ಟು ಮತ್ತೆ ಆ ಬ್ರೈನ್ ಇದಾನೆ ಅವನಿಗೂ ಸರಿಯಾಗಿ ಹೊಡೆದು ಆ ಉಂಗ್ರನ ಕಿತ್ಕೊಂಡು ಬರ್ತಾನೆ. ಆ ಉಂಗ್ರನ ತಗೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಮಿಸ್ಟೇರಿಯಸ್ ವ್ಯಕ್ತಿ ಬಂದ್ಬಿಟ್ಟು ಇವನ್ ಮೇಲೆ ಏರ್ ಗನ್ ಇಂದ ಫೈರ್ ಮಾಡ್ಬಿಡ್ತಾನೆ. ಫೈರ್ ಮಾಡ್ಬಿಟ್ಟಿದ ತಕ್ಷಣ ಇವನಲ್ಲೇ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಬ್ಯಾಕು ಅವನ ಹತ್ರ ಬಂದ್ಬಿಟ್ಟು ಈ ಉಂಗ್ರನ ಕಿತ್ಕೊಂಡು ಅವನು ಹೊಂಟೋಗ್ಬಿಡ್ತಾನೆ. ಇವನಿಗೆ ಗೊತ್ತಿರುತ್ತೆ ಇದು ಯಾರು ಅಂದ್ಬಿಟ್ಟು. ಇವನ್ ಬೇರೆ ಯಾರೆಲ್ಲ ಇವನ್ ಬಾಸ್ ಆದ ವಾಕರ್ನ ಒಬ್ಬ ಅಸಿಸ್ಟೆಂಟ್ ಆಗಿರ್ತಾನೆ. ಅದಕ್ಕೋಸ್ಕರ ಸೀದಾ ಇವನು ವಾಕರ್ನ ಮನೆಗೆ ಹೋಗ್ತಾನೆ. ವಾಕರ್ ಮನೆಗೆ ಬಂದ್ಬಿಟ್ಟು ಇಲ್ಲಿವರೆಗೂ ನಿನ್ ಜೊತೆ ಮಾಡಿರೋ ಕೆಲಸ ಸಾಕು, ನನ್ನ ಮೇಲೆ ಇನ್ಮೇಲೆ ನನಗೆ ಕೆಲಸ ಬಿಡ್ಬೇಕು ಅಂತ ಇದ್ದೀನಿ, ನಾನು ಇಷ್ಟು ದಿನ ಮಾಡಿರೋ ಕೆಲಸಕ್ಕೆ ನನ್ಗೆ ಹಣ ಕೊಟ್ಬಿಡು, ನನ್ನ ಪಾಡಿ ನಾನು ಹೋಗಿ ಒಂದು ಹೋಟೆಲ್ ನ ಓಪನ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ. ಆದ್ರೆ ಇವನ್ನ ಕಳ್ಸೋದಕ್ಕೆ ನನಗೆ ಇಷ್ಟ ಇರೋದಿಲ್ಲ. ಸರಿ ಆಯ್ತು, ನಿನ್ನ ಕಳಿಸ್ತೀನಿ, ನನ್ನ ಒಂದೇ ಒಂದು ಕೆಲಸ, ನೀನು ಲಾಸ್ಟ್ ಒಂದೇ ಒಂದು ಕೆಲಸ ಪೂರ್ತಿ ಮಾಡ್ಬಿಡು, ನಿನ್ ಪಾಡಿ ನೀನು ನಿನ್ ದುಡ್ಡನ್ನ ತಗೊಂಡು ನೀನ್ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಇವನು ಕೂಡ ಏನ್ ಕೆಲಸ ಅಂತ ಕೇಳಿದಕ್ಕೆ ಆಗ ಅವನಿಗೆ ಕೆಲವು ಫೋಟೋಗಳನ್ನ ಕೊಡ್ತಾನೆ. ಅದರಲ್ಲಿ ವಾಕರ್ನ ಮಗ ಇರ್ತಾನೆ, ಇವನ ಹೆಸರು ಟ್ರಾವಿಸ್ ಅಂತ. ಇವನು ಅಮೆಝಾನ್ ನ ಕಾಡಲ್ಲಿದ್ದಾನೆ. ಇವನು ನೀನು ಹುಡುಗಿ ನನಗೆ ವಾಪಸ್ ತಗೊಂಡ್ ಬರ್ಬೇಕು. ಇವನು ಓದೋದನ್ನೆಲ್ಲ ಬಿಟ್ಬಿಟ್ಟು ಚಿನ್ನ ಹುಡ್ಕೊಂಡು ಯಾವ್ದೋ ಒಂದು ಊರಲ್ಲಿ ಇದ್ದಾನೆ. ಆ ಊರ ಹೆಸರು ಎಲ್ಡರಾಡೋ ಅಮೆಝಾನ್ ಜಂಗಲ್ ಅಲ್ಲಿ ಇದ್ದಾನೆ. ಅವನ್ನ ನೀನು ಹುಡ್ಕೊಂಡು ತಗೊಂಬ ನನಗೆ ಕೊಡು, ಈ ಕೆಲಸ ನಾನು ಮಾಡ್ಕೊಟ್ರೆ ನಿನ್ಗೆ 2 ಕೋಟಿ ಕೊಡ್ತೀನಿ, ಮತ್ತೆ ನೀನು ಫ್ರೀಯಾಗಿ ಬಿಟ್ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ಬ್ಯಾಕ್ ಕೂಡ ಸರಿ ಆಯ್ತು, ಈ ಕೆಲಸ ನಾನು ಮಾಡ್ಕೊಡ್ತೀನಿ, ಇದ್ರ ಮೇಲೆ ನಾನು ತೊಂದರೆ ಕೊಡ್ಬಾರ್ದು, ನನ್ನ ಹಣ ವಾಪಸ್ ಕೊಡ್ಬೇಕು ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಬ್ರಾಜಿಲ್ ನ ಒಂದು ಜಂಗಲ್ಗೆ ಹೋಗಕ್ ಶುರು ಮಾಡ್ತಾನೆ. ಡೆಕಲನ್ನು ಅವನ ಒಂದು ಫ್ಲೈಟ್ ನಲ್ಲಿ ಶಿಸ್ತಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂಥರ ಒಳ್ಳೆ ಸೈಕೋ ಆಡ್ದಂಗೆ ಆಡ್ತಾ ಇರ್ತಾನೆ ಯಾವಾಗ್ಲೂ. ಆ ಫ್ಲೈಟ್ ನ ಹೆಂಗ್ ಬೇಕಂದ್ರೆ ಹಂಗ್ ಓಡಿಸ್ಕೊಂಡು ಬ್ರಾಜಿಲ್ ನ ಒಂದು ಅಮೆಝಾನ್ ಜಂಗಲ್ಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಒಂದು ಜೀಪ್ ನ ತಗೊಂಡು ಡೆಕಾಲಿವ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ, ಈ ಟ್ರಾವಲ್ಸ್ ಒಬ್ಬನ ವ್ಯಕ್ತಿನ ಹುಡುಕ್ತಾ ಇದ್ದೀನಿ, ಅವ್ನು ನನ್ಗೆ ಎಲ್ಲಿ ಸಿಗ್ತಾನೆ ಅಂದಾಗ ಅದಕ್ಕೆ ಇವನು ಕೂಡ ನನಗೆ ಇವನ್ನೆಲ್ಲದೇನಂತ ಗೊತ್ತಿಲ್ಲ, ಆದ್ರೆ ನನ್ಗೆ ಮೋಸ್ಟ್ಲಿ ಇವನು ಹೆಲ್ಡಿರಾಡು ಒಂದು ಟೌನ್ ಅಲ್ಲಿ ನೀನು ಮೋಸ್ಟ್ಲಿ ಸಿಗ್ಬೋದು, ಅಲ್ಲಿ ಹುಡುಕು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ನೀನು ಹೆಲ್ಡಿರಾಡ್ಗೆ ಹೋಗೋದಕ್ಕೆ ನೀನು ಒಬ್ರು ಪರ್ಮಿಷನ್ ತಗೊಬೇಕು, ಅವನೇ ಹ್ಯಾಚರು. ಈ ಹ್ಯಾಚರ್ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಮೈನಿಂಗ್ ಕೆಲಸನ ಮಾಡ್ತಾ ಇದ್ದಾನೆ. ಇಲ್ಲಿರೋ ಜನರುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಚಿನ್ನನ ತೆಗೆಯುವಂತ ಒಂದು ಕೆಲಸನ ಮಾಡ್ತಾ ಇರ್ತಾನೆ. ಅವನ ನೀನು ಪರ್ಮಿಷನ್ ಕೇಳ್ಬೇಕು, ಈ ಜಾಗಕ್ಕೆಲ್ಲ ಅವನೇ ಡಾನ್ ಅಂತ. ಅದಕ್ಕೆ ಬ್ಯಾಕ್ ಕೂಡ ಸರಿ ಆಯ್ತು ನಡಿ ಅವನ್ನ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಅವನ ಹತ್ರ. ಮತ್ತೆ ನಮ್ಗೆ ಇಲ್ಲಿ ಟ್ರಾವಿಸ್ ನ ತೋರಿಸ್ತಾರೆ. ಟ್ರಾವಿಸ್ ಒಂದು ಬಾರ್ಗೆ ಬಂದಿರ್ತಾನೆ. ಬಾರ್ಗೆ ಬಂದ್ಬಿಟ್ಟು ಅಲ್ಲಿ ಮಾರಿಯಾ ಅನ್ನೋ ಅಂತ ಹುಡುಗಿನ ಮೀಟ್ ಮಾಡ್ತಾನೆ. ಈ ಹುಡುಗಿ ಕಂಡ್ರೆ ಇವನ್ಗೆ ಸ್ವಲ್ಪ ಇಷ್ಟ. ಅದಕ್ಕೋಸ್ಕರ ಇವಳ ಹತ್ರ ಬಂದ್ಬಿಟ್ಟು ನೋಡು ನಿಮ್ಮ ಅಂಕಲ್ದು ಬೋಟ್ ಇದೆಯಲ್ಲ ಅದ್ ನನಗೆ ಈಸ್ಕೊಡು ಅಂತ ಕೇಳ್ತಾ ಇರ್ತಾನೆ. ಯಾಕೆಂದ್ರೆ ಇವನು ಒಂದು ನಿಧಿನ ಹುಡುಕ್ತಾ ಇರ್ತಾನೆ. ಅದ್ರ ಹೆಸರು ಬಂದ್ಬಿಟ್ಟು ಕಾಟೋ ಅಂತ. ಅದು ತುಂಬಾ ಬೆಲೆ ಬಾಡುವಂತಹ ಒಂದು ನಿಧಿ, ಅದಿಲ್ಲಿದೆ ಅಂತ ನನಗೆ ಗೊತ್ತು, ಅದಕ್ಕೆ ನಿಮ್ಮ ಅಂಕಲ್ ಬೋಟ್ ನ ಇಸ್ಕೊಡು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಮಾರಿಯಾನ ಕೂಡ ಸರಿ ಆಯ್ತು, ನಿಂಗೆ ಬೋಟ್ ನ ಇಸ್ಕೊಡ್ತೀನಿ, ಬರೋ ದುಡ್ಡಲ್ಲಿ ನಮ್ಗೆ 50-50
ಮಾಡ್ಕೊಳ್ಳೋಣ, ಮತ್ತೆ ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ ಅದನ್ನ ಹುಡ್ಕೋಕೆ ಅಂತ ಇವನ ಹತ್ರ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಕೂಡ ಬೇರೆ ವಿಧಿ ಕಾಣ್ದಲ್ಲೇ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಈ ಕಡೆ ಡಿಕ್ಲೈನು ಬ್ಯಾಕ್ ನ ಕರ್ಕೊಂಡು ಆ ಹ್ಯಾಚರ್ ಹತ್ರ ಬರ್ತಾನೆ. ಬ್ಯಾಕ್ ನೋಡ್ತಾನೆ, ಈ ಹ್ಯಾಚರ್ ಇಲ್ಲಿರೋ ಜನಗಳಿಗೆಲ್ಲ ಯಾವ ರೀತಿ ಮೋಸ ಮಾಡ್ತಾ ಇರ್ತಾನೆ ಅಂತ. ಅಲ್ಲಿರೋ ಜನರುಗಳೆಲ್ಲ ಕಷ್ಟಪಟ್ಟು ಚಿನ್ನನ ಕಂಡಿಡ್ದಿರ್ತಾರೆ. ಅದನ್ನ ಕಮ್ಮಿ ಬೆಲೆಯಲ್ಲಿ ಕಿತ್ಕೊಂಡ್ಬಿಟ್ಟು ಇವ್ರಿಗೆ ಅದರಲ್ಲಿ ಸ್ವಲ್ಪ ಹಣ ಮಾತ್ರ ಕೊಡ್ತಾನೆ. ತುಂಬಾ ಮೋಸ ಮಾಡ್ತಾ ಇರ್ತಾನೆ ಜನರಿಗೆಲ್ಲ, ಅದನ್ನೆಲ್ಲ ಇವ್ ನೋಡ್ತಾ ಇರ್ತಾನೆ. ಮತ್ತೆ ಫೈನಲಿ ಹೋಗ್ಬಿಟ್ಟು ಹ್ಯಾಚರ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡ್ಬಿಟ್ಟು ಆ ಫೋಟೋನ ತೋರಿಸ್ತಾನೆ. ಈ ಹುಡುಗ ಇಲ್ಲಿದ್ದಾನ, ಇವನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹ್ಯಾಚರ್ ಕೂಡ ಹೌದು ಇವ್ನು ನನ್ನ ಟೌನ್ ಅಲ್ಲೇ ಇರೋದು, ಇವನ್ನ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿನಗೆ 10 ಲಕ್ಷ ಕೊಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು 10 ಲಕ್ಷ ಅವನಿಗೆ ಕೊಟ್ಬಿಟ್ಟು ಶಿಸ್ತಾಗಿ ಆ ಎಲ್ಡೋರಾಡೋ ಅನ್ನೋ ಟೌನ್ಗೆ ಬರ್ತಾನೆ. ಬಂದ್ಬಿಟ್ಟು ಮಾರಿಯಾನ ಒಂದು ಬಾರ್ಗೆ ಹೋಗ್ತಾನೆ. ಇವನು ಈ ಬಾರ್ನ ಓನರು. ಅವಳ ಹತ್ರ ಹೋಗ್ಬಿಟ್ಟು ಒಂದು ಬಿಯರ್ನ ಇಸ್ಕೊಂಡು ಕುಡಿತಿರ್ಬೇಕಾದ್ರೆ ಈ ಟ್ರಾವೆಲ್ಸ್ ನ ಬಗ್ಗೆ ಕೇಳ್ತಾ ಇರ್ತಾನೆ, ಇಲ್ಲೇನಾರ ಇದ್ದಾನೆ ಇವನು ಅಂತ. ಅದೇ ಟೈಮ್ಗೆ ಅದಕ್ಕೆ ಟ್ರಾವೆಲ್ಸ್ ಕೂಡ ಬರ್ತಾನೆ. ಬಂದ್ಬಿಟ್ಟು ಏನ್ ಗುರು ನನ್ನ ಬಗ್ಗೆನೇ ಮಾತಾಡ್ತಿದ್ಯಾ, ಏನ್ ವಿಷಯ ಅಂದಾಗ ಟ್ರಾವೆಲ್ಸ್ ಕರೆಕ್ಟಾಗಿ ಸಿಕ್ಬಿಡ್ತಾನೆ ಇವನ್ಗೆ. ಅದಕ್ಕೋಸ್ಕರ ಬ್ಯಾಕು ನೋಡು ನಿನ್ ಜೊತೆ ಒಂದು ಡೀಲ್ ನ ಮಾಡ್ಕೋತಾ ಇದ್ದೀನಿ, ನಿನ್ಗೆ 2 ದಾರಿಗಳನ್ನ ಕೊಡ್ತೀನಿ. ಫಸ್ಟ್ನೇ ದಾರಿ ಮರ್ಯಾದೆಯಾಗಿ ನನ್ನ ಕಾರ್ನ ಹತ್ಕೊಂಡು ಶಿಸ್ತಾಗಿ ಲಾಸ್ ಏಂಜಲಸ್ಗೆ ವಾಪಸ್ ಹೋಗೋಣ ಬಾ ಅಂತ ಹೇಳ್ತಾನೆ. ಇವನು ಕೂಡ ಏನ್ ತೂಕೆ ಅಂದಾಗ ಅಲ್ಲಿ ನಿಮ್ ತಂದೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವನಿಗೆ ಗೊತ್ತಾಗ್ಬಿಡುತ್ತೆ ಇವನು ತಂದೆ ಹತ್ರ ವಾಪಸ್ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಬಂದಿದ್ದಾನೆ ಅನ್ಬಿಟ್ಟು ನಾನು ಅಲ್ಲಿಗೆ ಬರಲ್ಲ ಅನ್ಬಿಟ್ಟು ಹಾಗೆ ಮಾತಾಡ್ತಾನೆ ಇವನಿಗೆ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಬ್ಯಾಕ್ ಏನ್ ಸುಮ್ಮನೆನಾ ಸರಿಯಾಗಿ ಕೊಟ್ಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಟಕನ ಗಲಿಗೆ ಹ್ಯಾಚರ್ ಜೊತೆಗೆ ಅವ್ನ ಟೀಮ್ನ ಕರ್ಕೊಂಡ್ ಬಂದಿರ್ತಾನೆ. ಹ್ಯಾಚರ್ ಬಂದ್ಬಿಟ್ಟು ಬ್ಯಾಕ್ ಹತ್ರ ನೋಡು ಬ್ಯಾಕ್ ನಾನು ನಿನ್ನ ಜೊತೆ ಕಳ್ಸ್ಕೊಡೋಣ ಅಂತಾನೆ ಇದೆ, ಆದ್ರೆ ಒಂದು ಚಿಕ್ಕ ಟ್ವಿಸ್ಟ್ ಆಗಿದೆ. ಏನಪ್ಪಾ ಅಂದ್ರೆ ಇವ್ರ ತಂದೆ ವಾಕರ್ ಇವನ ಏನ್ ಹುಡುಕ್ತಾ ಇದ್ದಾನೆ ಗೊತ್ತಾ, ಇವನ್ಗೆ ತುಂಬಾ ಬೆಲೆ ಬಾಳುವಂತ ಒಂದು ನಿಧಿ ಇದೆ. ಆ ನಿಧಿ ಎಲ್ಲಿದೆ ಅಂತ ಇವನಿಗೆ ಗೊತ್ತಿದೆ. ಆ ನಿಧಿ ನನ್ನ ಒಂದು ಫಾರೆಸ್ಟ್ ಅಲ್ಲೇ ಕೂಡ ಇದೆ. ಅದಕ್ಕೋಸ್ಕರ ಇವನ್ನ ಬೇಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ನಾನು ಹಂಗೆ ಆಗಕ್ ಬಿಡೋದಿಲ್ಲ, ಅದು ನನಗೆ ಬೇಕು. ಅದಕ್ಕೋಸ್ಕರ ನೀನು ಬಿಟ್ಬಿಟ್ಟು ನಿನ್ ಪಾಡು ನೀನು ಹೋಗ್ತಾ ಇರು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವನು ನಾನು ಇವನ್ನ ಕರ್ಕೊಂಡು ಹೋಗಿ ನಿಂಗೆ ಹಣ ಕೊಟ್ಟಿದ್ದೀನಿ ಅದಕ್ಕೆ ಅವೆಲ್ಲ ಮರ್ತ್ಬಿಡು, ನೀನು ಬಿಟ್ಟು ಹೋಗು ಅಂತ ಇರ್ಬೇಕಾದ್ರೆ ಇವ್ನಿಗೆ 1 ನಿಮಿಷ ಟೆನ್ಷನ್ ಆಗ್ಬಿಟ್ಟು ಶಿಸ್ತಾಗಲ್ಲಿರೋ ಎಲ್ಲರಿಗೂ ಹೊಡೆಯಕ್ ಶುರು ಮಾಡ್ತಾನೆ. ಒಬ್ಬೊಬ್ರಿಗೂ ಕೂಡ ಮಸ್ತಾಗೆ ಹೊಡಿತಾನೆ. ಆದ್ರೆ ಏನಂದ್ರೆ ನಮ್ಮ ಬ್ಯಾಕು ಗನ್ ಮುಟ್ಟೋದಿಲ್ಲ, ಯಾರನ್ನು ಕೂಡ ಸಾಯಿಸೋಂತ ಒಂದು ಇಂಟೆನ್ಷನ್ ಇರೋದಿಲ್ಲ ಅವನಿಗೆ. ಅವನೇನಿದ್ರು ಹೊಡಿತಾನೆ ಅಷ್ಟೇ, ಯಾರು ಕೂಡ ಸಾಯಿಸೋದಿಲ್ಲ ಅವನು. ಅಲ್ಲಿರೋ ಎಲ್ಲರಿಗೂ ಮಸ್ತಾಗಿ ಸೂಪರ್ ಆಗಿ ಹೊಡೆದ್ಬಿಟ್ಟು ಟ್ರಾವಿಸ್ ನ ಅವನು ಒಂದು ಜೀಪ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಟ್ರಾವಿಸ್ ಕೂಡ ಹೋಗೋ ದಾರಿ ನಿಮ್ಗೆ ಸರಿಯಾಗಿ ರೇಗಿಸ್ತಾ ಇರ್ತಾನೆ, ಇದು ಅವ್ನ ಜಾಗ ಕಾಣೋ, ಇಲ್ಲಿಂದ ನಾನು ಎಸ್ಕೇಪ್ ಆಗಿ ನೋಡ್ತೀಯಾ, ಬಿಡಲ್ಲ ನೋಡು ಅವನ್ನ, ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಏನೇನೋ ಒಂಥರ ಬಾಯ್ ಬಿಡಿಸ್ತಾ ಇರ್ತಾನೆ ಯಾವಾಗ್ಲೂ. ಆದ್ರೆ ಟ್ರಾವೆಲ್ಸ್ಗೆ ಅವ್ರ ತಂದೆ ಹತ್ರ ಹೋಗಕ್ಕೆ ಇಷ್ಟ ಇರೋದಿಲ್ವಲ್ಲ, ಹಾಗಾಗಿ ಇವ್ನ ಏನ್ ಮಾಡ್ತಾನೆ ಅಂದ್ರೆ ಜೀಪು ಸ್ಟೇರಿಂಗ್ ವೀಲ್ ತಿರುಗಿಸ್ಬಿಡ್ತಾನೆ. ಫುಲ್ಲು ಒಂದು ಬೆಟ್ಟದ ಮೇಲಿಂದ ಹೋಗ್ತಾ ಇರ್ತಾರೆ. ಅಷ್ಟೇ ತಗೋ ಜೀಪ್ ಪೂರ್ತಿ ಕೆಳಗಡೆ ಬಿದ್ದೋಗಿ ಇವರು ಕೂಡ ಕೆಳಗಡೆ ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕರೆಕ್ಟಾಗಿ ಒಂದು 5 ನಿಮಿಷನೂ ಕೂಡ ಇವ್ರು ಹುಡ್ಕೊಂಡು ಸುಸ್ತಾಗಿ ಕೆಳಗಡೆ ಬಿದ್ದು ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಬ್ಯಾಕ್ಗೆ ಸ್ವಲ್ಪ ಏಟ್ ಆಗ್ಬಿಟ್ಟಿರುತ್ತಲ್ಲ, ಅವನ್ನ ಒಂದು ಜಾಬಿಂದ ಕೀನ ತಗೊಂಡು ಆ ಇವ್ಗೆ ಬೇಡಿ ಹಾಕಿದ್ರಲ್ಲ ಆ ಬೇಡಿನ ಬಿಡಿಸ್ಕೊಂಡು ಅಲ್ಲಿಂದ ಹೊರಗೋಕೆ ಟ್ರೈ ಮಾಡ್ತಾನೆ. ಆದ್ರೂ ಕೂಡ ಅದೆಲ್ಲ ಬ್ಯಾಕ್ ನಡ್ಕೊಳಕ್ಕೆ ಅಂತ ಬರ್ತಾನೆ. ನೋಡ್ತಾನೆ ಟ್ರಾವೆಲ್ಸ್ ಇವ್ಗೆ ಹೊಡಿಯೋಣ ಅಂತ, ಆದ್ರೆ ನಮ್ ಬ್ಯಾಕ್ ಯಾರು ಇವ್ಗೆ ಸರಿಯಾಗಿ ಗೊತ್ತಿರ್ತಾನೆ. ಮುಚ್ಕೊಂಡ್ ಬಾ ನನ್ನ ಜೊತೆ, ಇಲ್ಲಾಂದ್ರೆ ಸರಿ ಇರೋದಿಲ್ಲ ಅನ್ಬಿಟ್ಟು ಮತ್ತೆ ಒಂದು ಆ ಬೇಡಿನ ಹಾಕ್ತಾನೆ. ಟ್ರಾವೆಲ್ಸ್ ಕೂಡ ಸರಿ ಆಯ್ತು ನಂಗೆ ಚಿನ್ನ ನೋಡ್ಕೋಕ್ ಸಹಾಯ ಮಾಡು, ನಿನ್ಗೆ 50-50 ಕೊಡ್ತೀನಿ ಅಂತ ಇವನು ಕೂಡ ಡೀಲ್ಗೆ ಒಪ್ಪಿಸಕ್ ಟ್ರೈ ಮಾಡ್ತಾ ಇರ್ತಾನೆ. ಇವನ್ ಕೇಳೋದಿಲ್ಲ, ಮುಚ್ಕೊಂಡ್ ನಡಿ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಈ ಕಡೆ ಹ್ಯಾಚರ್ ಇದನ್ನೆಲ್ಲ ಅವನ ಟೀಮ್ ಗಳಿಗೆಲ್ಲರಿಗೂ ಇಲ್ಲೊಬ್ಬ ಯಾರೋ ಒಬ್ಬ ಹೊಸದಾಗಿ ಬಂದು ನುಗ್ಗಿದ್ದಾನೆ ನಮ್ ಜಾಗಕ್ಕೆ, ಇಲ್ಲಿ ಯಾವ್ದೋ ಒಂದು ನಿಧಿ ಇದೆ ಅದನ್ನ ತಗೊಂಡು ಹೋಗಕ್ ಟ್ರೈ ಮಾಡ್ತಾ ಇದ್ದಾನೆ, ನೀವು ಅದ್ಯಾವ್ದೇ ಕಾರಣಕ್ಕೂ ಆ ರೀತಿ ಹಾಕಕ್ ಬಿಡಬೇಡಿ, ಹೋಗಿ ಹುಡುಕಿ ಅನ್ಬಿಟ್ಟು ಅವ್ರ ಟೀಮ್ ಅವ್ರಿಗೆ ಹೇಳಿ ಕಳಿಸ್ತಾನೆ. ಈ ಕಡೆ ಟ್ರಾವಿಸ್ ಬ್ಯಾಕ್ ಜೊತೆಗೆ ವಟ ಅಂತ ಮಾತಾಡ್ತಾನೆ ಇರ್ತಾನೆ. ಅವ್ನಿಗೊಂದು ಇರಿಟೇಟ್ ಆಗ್ತಾ ಇರುತ್ತೆ. ಎಷ್ಟು ಮಾತಾಡ್ತೀಯ ನೋಡಿ, ಸುಮ್ಮನೆ ಅಂದ್ರೂ ಕೇಳ್ತಾ ಇರೋದಿಲ್ಲ, ವಾರ ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ಸುಮ್ಮನೆ ಏನನ್ನ ಆಸೆ ಹುಟ್ಟಿಸ್ತಾ ಇರ್ತಾನೆ. ಆದ್ರೆ ಬ್ಯಾಕ್ಗೆ ಇದೆಲ್ಲ ಇಷ್ಟ ಇರೋದಿಲ್ವಲ್ಲ, ಸುಮ್ಮನೆ ನಡಿ ತಲೆ ತಿನ್ಬೇಡ ಅಂತ ಹಾಗೆ ಹೊಡೆದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಇವರೆಲ್ಲರೂ ಕೂಡ ಇವನ್ನ ಸರಿಯಾಗಿ ಹುಡುಕ್ತಾ ಇರ್ತಾರೆ. ತುಂಬಾ ದೂರ ಪ್ರಯಾಣ ಮಾಡ್ತಾ ಬ್ಯಾಕ್ಗೆ ಗೊತ್ತಾಗ್ತಾ ಇರೋದಿಲ್ಲ ಇಲ್ಲಿಂದ ಹೀಗೆ ಆಚೆ ಹೋಗ್ಬೇಕು ಅನ್ಬಿಟ್ಟು ಈ ಜಂಗಲಿಂದ. ಮತ್ತೆ ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಟ್ರಾವೆಲ್ಸ್ ಒಂದ್ ಕಡೆ ನಿಂತ್ಕೋತಾನೆ. ಏನ್ ನಿಂತ್ಕೊಂಡಿದ್ದಾಗ ನನಗೆ ಸುಸು ಅರ್ಜೆಂಟ್ ಆಗ್ತಾ ಇದೆ ಅಂತ ಹೇಳ್ತಾನೆ. ನಂಗೆ ಸುಸು ಮಾಡ್ಬೇಕು, ನನ್ ಕೈ ಬಿಚ್ಚು ಅಂತ ಹೇಳ್ತಾನೆ. ಬಿಚ್ಚಕ್ಕಾಗಲ್ಲ ಅಂತ ಇವನ್ ಹೇಳ್ತಾನೆ. ಅದಕ್ಕೋಸ್ಕರ ಟ್ರಾವೆಲ್ಸ್ ಸರಿ ನನ್ ಪ್ಯಾಂಟ್ ಜಿಬ್ಬಾರೆ ಬಿಚ್ಚು ಅಂತ ಹೇಳ್ತಾನೆ. ಹೋಗ್ಬಿಟ್ಟು ಬ್ಯಾಕ್ ಅವ್ನ್ ಪ್ಯಾಂಟ್ ಜಿಪ್ ನ ಬಿಚ್ತಾನೆ. ಇವನು ಹೋಗ್ಬಿಟ್ಟು ಸುಸುನ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ ಇದ್ದನೆಲ್ಲ ಹೋಗ್ಬಿಟ್ಟು ಒಂದು ಟ್ರಾಪ್ ಮೇಲೆ ಕಾಲಿಟ್ಬಿಡ್ತಾನೆ. ಕಾಲಿಕ್ಕಿದ ತಕ್ಷಣ ಟ್ಯಾಕನಿಗೆ ಒಂದು ಲಾಕ್ ಆಗ್ಬಿಡ್ತಾನೆ. ಮೇಲ್ಗಡೆಗೆ ಹಗ್ಗದಲ್ಲಿ ಕಟ್ಟಿರ್ತಾರೆ ಒಂದು ಟ್ರಾಪ್ಗೋಸ್ಕರ. ಇದನ್ನ ನೋಡ್ಬಿಟ್ಟು ಟ್ರಾವೆಲ್ಸ್ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾನೆ. ನೋಡ್ದೇನೋ ನನ್ಗೂ ಇಷ್ಟೊತ್ತು ಫುಲ್ಲು ಕಾಟ ಕೊಡ್ತಿದ್ದಲ್ಲ, ಇವಾಗ ನೇತಾಡು ಅಂದ್ಬಿಟ್ಟು ಚೆನ್ನಾಗಿ ಬೈತಾ ಇರ್ತಾನೆ. ಮತ್ತೆ ಬ್ಯಾಕ್ ಜಾಬಿಂದ ಅಕ್ಕಿ ಹೋಗ್ಬಿಡುತ್ತೆ. ಅಕ್ಕಿನ ತಗೊಂಡ್ಬಿಟ್ಟು ತನ್ನ ಚೈನ್ ಬಿಡಿಸ್ಕೊಂಡ್ಬಿಟ್ಟು ಇವನ್ಗೆ ರೇಸ್ತಾ ಇರ್ಬೇಕಾದ್ರೆ ಇವನು ಕೂಡ ಒಂದು ಟ್ರಾಪ್ ಮೇಲೆ ಕಾಲಿಕ್ತಾನೆ. ಟಕ್ಕನ ಇವನು ಕೂಡ ಅದೇ ರೀತಿ ಸಿಗಾಕೊಂಡು ಇಬ್ರು ಕೂಡ ಹೆಲ್ಪ್ಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಅಲ್ಲಿಗೆ ಕೆಲವು ಕೋತಿಗಳು ಬರ್ತವೆ. ಕೋತಿಗಳು ಬಂದ್ಬಿಟ್ಟು ಇವ್ರಿಬ್ರನ್ನ ನೋಡ್ಬಿಟ್ಟು ಇವ್ರ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡ್ತವೆ. ಅಲ್ಲಿಂದ ಇಲ್ಲಿ ತಳ್ತವೆ, ಇಲ್ಲಿಂದ ಅಲ್ಲಿಗೆ ತಳ್ತವೆ. ಆಗ ಟಕ್ಕನಗಲ್ಲೊಂದು ಫೈರ್ ಆಗುತ್ತೆ. ನೋಡಿದ್ರೆ ಯಾರು ಬಂದಿರ್ತಾರೆ ಅಂದ್ರೆ ಕೆಲವು ಜನರುಗಳು ಬಂದಿರ್ತಾರೆ ಅಲ್ಲಿಗೆ. ಇವರೆಲ್ಲ ಯಾರಪ್ಪ ಅಂದ್ರೆ ಹ್ಯಾಚರ್ನ ಆಪೋಸಿಟ್ ಅಂತ ಇರೋರು ಜನರು ಇವರೆಲ್ಲ.
ಅವ್ನ್ ಕಂಡ್ರೆ ಆಗದೆ ಇರುವಂತಹ ಜನರು ಇವರೆಲ್ಲರೂ ಕೂಡ ಅವ್ರಿಗೆ ಬಂದ್ಬಿಟ್ಟು ಇವರಿಬ್ರು ನಡ್ಕೊಂಡು ಇವ್ರನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಹೇಳ್ತಾರೆ. ಆಗ ಬ್ಯಾಕು ಟ್ರಾವೆಲ್ಸ್ ಹತ್ರ ಇವ್ರ ಹತ್ರ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಕೇಳಿದಾಗ ಆಗ ಟ್ರಾವೆಲ್ಸ್ ನೋಡು ನಾನು ಇವ್ರ ಜೊತೆ ಮಾತಾಡ್ತೀನಿ, ನೀನೇನಿಲ್ಲ ಸುಮ್ನೆ ಅವ್ರನ್ನ ಗುರಾಯಿಸ್ತಾರೆ ಅಷ್ಟೇ, ಇವರೆಲ್ಲರೂ ಕೂಡ ತುಂಬಾ ವೀಕ್ ಪರ್ಸನ್ಗಳು, ನಾನು ಎದುರಿಸ್ತೀನಿ ಅವ್ರನ್ನ, ನೀನ್ ಸುಮ್ನೆ ಅವ್ರನ್ನ ಗುರಾಯಿಸ್ತೀರು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಆ ಬ್ಯಾಗ್ ಕೂಡ ಅವ್ರನ್ನ ಗುರಾಯಿಸ್ತಾ ಇರ್ತಾನೆ. ಬ್ಯಾಗ್ ಹೋಗಿ ಇವ್ರಗಳ ಭಾಷೆ ಬರೋದಿಲ್ಲ, ಹಾಗಾಗಿ ಸುಮ್ನೆ ಗುರಾಯಿಸ್ತಾ ಇರ್ತಾನಲ್ಲ. ಟ್ರಾವೆಲ್ಸ್ ಏನ್ ಮಾಡ್ತಾನೆ ಅಂದ್ರೆ ಬ್ಯಾಗ್ ಮೇಲೆ ಹಾಕೊಟ್ಬಿಡ್ತಾನೆ. ಇನ್ ನನ್ನ ಪಕ್ಕ ನಿಂತಿದ್ದಾನಲ್ಲ ಇವನು ಹ್ಯಾಚರ್ನ ಕಡೆಯವನು, ಇವನು ನಿಮ್ನೆಲ್ಲರೂ ಮುಗ್ಸಕ್ಕೆ ಅಂತ ಇಲ್ಲಿ ಬಂದಿದ್ದಾನೆ, ಅದಕ್ಕೋಸ್ಕರ ನನ್ನ ಹಿಡಿದಿಟ್ಕೊಂಡಿದ್ದಾನೆ, ಮತ್ತೆ ಇವನು ನಿಮ್ಗೆಲ್ಲ ಒಂದು ಚಾಲೆಂಜ್ ಮಾಡ್ತಾ ಇದ್ದಾನೆ, ನೀವು ಇವನ ಜೊತೆ ಫೈಟ್ ಆಡ್ಬೇಕಂತೆ ಅಂತ ಹೇಳ್ಬಿಟ್ಟು ಹಾಕೊಟ್ಬಿಡ್ತಾನೆ. ಹಾಗಾಗಿ ಅವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅವನ ಒಂದು ಕಟ್ನ ಬಿಚ್ಬಿಟ್ಟು ಅವನ್ನ ಫೈಟ್ ಮಾಡಕ್ಕೆ ಇಳಿಸ್ಬಿಡ್ತಾರೆ. ಇವನಿಗೆ ಗೊತ್ತಾಗ್ತಿರೋದಿಲ್ಲ ಬ್ಯಾಗ್ ಇವರೆಲ್ಲ ಎಂತ ನನಗೆ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ ಅಂತ. ಮತ್ತೆ ನೋಡ್ತಿದ್ದೇನೆ ಅಲ್ಲಿರೋರೆಲ್ಲರೂ ಸೇರ್ಕೊಂಡು ಇವನಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬ್ಯಾಗುಗೆ. ಬ್ಯಾಗ್ ಕೂಡ ಹೇಳ್ತಾ ಇರ್ತಾನೆ ನನ್ನ ಜೊತೆ ಫೈಟ್ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಇದ್ದೀನಿ ಅಂತ ಹೆಲ್ಪ್ ಮಾಡಿ ಅಂದಾಗ ಅವ್ರು ಕೇಳ್ತಾನೆ ಇರೋದಿಲ್ವಲ್ಲ, ಭಾಷೆ ಅರ್ಥ ಆಗೋದಿಲ್ವಲ್ಲ, ಹಾಗಾಗಿ ಸರಿಯಾಗಿ ಹೊಡಿತಾ ಇರ್ತಾರೆ. ನಮ್ಮ ಹೀರೋನು ನೋಡೋಗಂಟ ನೋಡ್ತಾನೆ. ಅದಾದ್ಮೇಲೆ ಆಗೋದಿಲ್ಲ ಅವ್ನ ಕೈಲು, ಅವನಿಗೂ ಫುಲ್ಲು ಕೋಪ ಬಂದ್ಬಿಟ್ಟು ಹೋಗೋ ಶೂರ್ ಹಚ್ಕೋತಾನೆ. ಅವನು ಅಲ್ಲಿರೋ ಒಬ್ಬೊಬ್ರಿಗೂ ಕೂಡ ಮಸ್ತಾಗಿ ಹೊಡಿತಾನೆ, ಬಂದವ್ರನ್ನ ಯಾರು ಕೂಡ ಬಿಡೋದಿಲ್ಲ, ಹಾಕೊಂಡು ಚಚ್ತಾ ಇರ್ತಾನೆ. ಆ ಟೀಮಲ್ಲಿ ಎಲ್ಲರಿಗೂ ಸರಸರ ಹೊಡೆದ್ಬಿಟ್ಟು ಮತ್ತೆ ಆ ಟೀಮ್ನ ಒಬ್ಬ ಲೀಡರ್ ಇರ್ತಾನಲ್ಲ ಅವನಿಗೂ ಕೂಡ ಸರಿಯಾಗಿ ಹೊಡಿತಾನೆ ಹಿಡ್ಕೊಂಡು. ಆಗ ಟಕ್ಕನಗಳಿಗೆ ಮಾರಿಯ ಬಂದ್ಬಿಡ್ತಾಳೆ. ಈ ಮಾರಿಯನೇ ಇಲ್ಲಿ ಮೇನ್ ಲೀಡರು. ಆಗ ಅವಳು ಬಂದ್ಬಿಟ್ಟು ಇವ್ನು ಯಾವುದೇ ರೀತಿ ಹ್ಯಾಚರ್ ಕಡೆಯವನಲ್ಲ, ಇವನು ನಮ್ಮ ತರನೇ ಹ್ಯಾಚರ್ನ ಆಪೋಸಿಟ್ ಇರೋನೆ, ಇವನಿಂದ ನಮ್ಗೇನು ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಂಬಿಡಿ ಅಂತ ಅಲ್ಲಿರೋ ಎಲ್ಲರಿಗೂ ಹೇಳಿ ಸಮಾಧಾನ ಮಾಡ್ತಾಳೆ. ನೋಡ್ತಿದ್ದಂಗೆ ಅಲ್ಲಿ ನೈಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಮಾರಿಯನ್ನ ಕೇಳ್ತಾ ಇರ್ತಾನೆ ಬ್ಯಾಗು, ಏನ್ ನೀವೆಲ್ಲ ಈ ರೀತಿ ಸಪರೇಟ್ ಆಗಿದ್ದೀರಾ ಅಂತ. ಅದಕ್ಕೆ ಮಾರಿಯನ್ನು ಕೂಡ ಹ್ಯಾಚರು ಇವ್ರಿಗೆಲ್ಲರಿಗೂ ತುಂಬಾ ಮೋಸ ಮಾಡ್ತಾ ಇದ್ದಾನೆ, ಇವ್ರಿಗೆ ಬದುಕೋದಕ್ಕೆ ತುಂಬಾ ಹಣ ಬೇಕಾಗಿರುತ್ತೆ, 1 ಗಂಟೆ ಕೆಲಸ ಮಾಡಿದ್ರೆ 4 ರೂಪಾಯಿ ಕೊಡ್ತಾನೆ ಅಷ್ಟೇ. ಹಾಗಾಗಿ ಇವರು ಬದುಕೋಕೆ ಸ್ವಲ್ಪ ಹಣ ಜಾಸ್ತಿ ಬೇಕಾಗಿ ಹ್ಯಾಚರ್ ಹತ್ರ ತುಂಬಾ ಸಾಲ ಮಾಡ್ಬಿಟ್ಟಿರ್ತಾರೆ. ಇದರಿಂದ ವಾಪಸ್ ತೀರ್ಸಕ್ಕಾಗ್ದಲೆ ಹ್ಯಾಚರು ಅಲ್ಲಿರೋ ಎಲ್ಲರನ್ನು ಕೂಡ ಒಂಥರ ಗುಲಾಮ ಕೆಲಸಕ್ಕೆ ಹಾಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಇದು ಇವ್ರುಗಳಿಗೆ ಇಷ್ಟ ಇರೋದಿಲ್ಲ. ಅವನ್ನ ಸೋಲ್ಸಿ ಈ ಗುಲಾಮ ಜೀವನದಿಂದ ಮುಕ್ತಿ ಪಡ್ಕೊಬೇಕು ಅಂತ ಇವರೆಲ್ಲರೂ ಕೂಡ ಒಂದು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಈಗ ಟ್ರಾವೆಲ್ಸ್ ಹುಡುಕ್ತಾ ಇದನ್ನಲ್ಲ ಆ ಘಾಟು ಅನ್ನೋ ಒಂದು ಟ್ರೆಷರು, ಅದನ್ನ ಇವರು ಕೂಡ ಕಂಡುಹಿಡಿದ್ಬಿಟ್ಟು ಈ ಹ್ಯಾಚರ್ಗೆ ಈ ಸಾಲನೆಲ್ಲ ತೀರಿಸಿದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ ಅಂತ ಅದನ್ನ ಹುಡುಕ್ತಾ ಇರ್ತಾರೆ ಇವರು ಕೂಡ. ಮತ್ತೆ ಹಾಗೆ ಆ ಗ್ರೂಪ್ ಅಲ್ಲಿರೋ ಒಬ್ಬಂಗೆ ಬ್ಯಾಕ್ ಫೈಟಿಂಗ್ ಸ್ಟೈಲ್ ನ ನೋಡಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವನು ಅವನಿಗೆ ಒಂದು ಲಾಕೆಟ್ ನ ಕೊಡ್ತಾನೆ. ಅವನು ಕೂಡ ಖುಷಿಯಿಂದಾನೆ ಹಾಕೋತಾನೆ. ಇಲ್ಲಿಂದ ಹೇಗೆ ಹೊರಗಡೆ ಹೋಗೋದು ಅಂತ ಇವಳು ಕೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಹೋದ್ರೆ ನೀವು ಒಬ್ಬನೇ ಹೋಗ್ಬೇಕು, ಇವನ್ನೆಲ್ಲ ಕರ್ಕೊಂಡು ಹೋಗ್ಬೇಡ, ಇವ್ನ ಬೇಕು ಅಂತ ಹೇಳ್ತಾ ಇರ್ತಾನೆ ಟ್ರಾವೆಲ್ಸು. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಈ ಹ್ಯಾಚರ್ನ ಟೀಮು ಅಟ್ಯಾಕ್ ಮಾಡ್ಬಿಡುತ್ತೆ ಇವ್ರ ಮೇಲೆ. ಇವರು ಕೂಡ ಇಲ್ಲಿಂದ ಎಲ್ಲ ತಪ್ಪಿಸ್ಕೊಂಡು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಚರ್ನ ಟೀಮ್ ಕೂಡ ಇಲ್ಲಿರೋ ಎಲ್ಲರನ್ನು ಕೂಡ ಶೂಟ್ ಮಾಡಿ ಮುಗಿಸ್ತಾ ಬರ್ತಾ ಇರ್ತಾರೆ. ಇವರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಮುಂದೆ ಒಂದು ಬೋಟ್ ಇರುತ್ತಲ್ಲ, ಆ ಬೋಟ್ ಮೇಲೆ ಮಾರಿಯಾನ, ಬ್ಯಾಗು ಮತ್ತೆ ಟ್ರಾವೆಲ್ಸ್ ಈ 3 ಜನ ಕೂಡ ಹತ್ಕೊಂಡು ಫಾಸ್ಟ್ ಆಗಿ ಹೊಂಟೋಗ್ಬಿಡ್ತಾರೆ. ಮಾರಿಯಾನಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ, ನನ್ನ ಟೀಮ್ ನೆಲ್ಲ ಸಾಯಿಸ್ಬಿಟ್ರಲ್ಲ ಇವರು ಅಂದ್ಬಿಟ್ಟು. ಇಲ್ಲಿಂದ ಸಿನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವ್ರು ಹೀಗೆ ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬ್ಯಾಕ್ ಇದನ್ನೆಲ್ಲ ಅವನೊಂದು ಡೀಲ್ ನ ಮಾಡ್ಕೋತಾನೆ ಮಾರಿಯ ಹತ್ರ. ನೋಡು ಮಾರಿಯಾನ, ನಾನು ನಿನಗೆ ಆ ಕಾಟೋ ಅನ್ನೋ ಟ್ರೆಜರ್ ಸಿಗೋಕೆ ಹೆಲ್ಪ್ ಮಾಡ್ತೀನಿ, ಅದು ಸಿಕ್ಕಾದ್ಮೇಲೆ ನೀನು ನನಗೆ ಈ ಕಾಡಿಂದ ಹೀಗೆ ಆಚೆ ಹೋಗ್ಬೇಕು ಅನ್ನೋ ದಾರಿನ ಹೇಳ್ಬೇಕು ಅಂದ್ಬಿಟ್ಟು ಒಂದು ಡೀಲ್ ನ ಮಾಡ್ಕೋತಾರೆ ಇವರಿಬ್ರು ಮಧ್ಯಾಹ್ನ. ಅವಳು ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಹೀಗೆ ಇವರು ಪಯಣ ಮಾಡ್ತಾ ಮುಂದೆ ಆ ಮ್ಯಾಪ್ ನ ಹುಡುಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಹೋಗೋ ದಾರಿಯಲ್ಲಿ ಮಾರಿಯ ಕೇಳ್ತಾಳೆ ಬ್ಯಾಗ್ನ, ನೀನು ಈ ತರ ಕೆಲ್ಸಕ್ಕೆ ಈತಕ್ಕೆ ಸೇರ್ಕೊಂಡೆ ಅಂತ. ಹಾಗೆ ಇವನು ಅವ್ನ ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ಸ್ಟೋರಿನ ಹೇಳ್ತಾನಷ್ಟೇ. ಚಿಕ್ಕ ವಯಸ್ಸಲ್ಲಿ ಈ ರೀತಿ ನನಗೂ ಕೂಡ ತುಂಬಾ ಜನ ತೊಂದರೆ ಕೊಡ್ತಿದ್ರು, ನನ್ನ ಹತ್ರ ತುಂಬಾ ಇನ್ನೋಸೆಂಟ್ ಆಗಿದ್ದೆ ಅನ್ಬಿಟ್ಟು ಎಲ್ಲರೂ ಕೂಡ ನನ್ನ ಮೇಲೆ ಹೊಡೆ ಬರೋರು. ಆಗ ನಾನು ಒಂದು ದಿವಸ ಧೈರ್ಯ ಮಾಡಿ ಅವ್ರಿಗೆ ರಿವರ್ಸ್ ಹೊಡೆದೆ. ಅವಾಗ ನಾನು ಹೀಗೆ ಹೊಡೆದಾಡ್ತಾ ನಾನು ಈ ತರ ಗ್ಯಾಂಗ್ ಸ್ಟಾರ್ ಅನ್ನೋ ಒಂದು ಗ್ಯಾಂಗಿಗೂ ಸೇರ್ಕೊಂಡೆ. ಅಲ್ಲಿಂದ ನಾನು ಈ ರೀತಿ ಒಂದು ಕೆಲಸನ ಮಾಡಕ್ ಶುರು ಮಾಡಿದೆ. ಇವಾಗ ನಾನು ಇದನ್ನ ಬಿಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇವಳು ಕೂಡ ಇದನ್ನೆಲ್ಲ ಕೇಳ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಇವ್ರು ಮತ್ತೆ ಪಯಣ ಶುರು ಮಾಡ್ತಾರೆ. ಮುಂದೆ ಹೋಗ್ತಾ ಅದು ಇವ್ರಿಗೆ ಅಲ್ಲೊಂದು ಜೋಲ್ ಫಾಲ್ಸ್ ಕಾಣುತ್ತೆ. ಇದರಿಂದ ಸರಿ ಆಯ್ತು, ನಾವು ಇನ್ನೇನು ಹತ್ರ ಬಂದಿದ್ದೀವಿ, ಈಗ ನಾವು ಈಜು ಹುಡ್ಕೊಂಡು ಆ ಕಡೆ ಹೋಗ್ಬೇಕು ಬರ್ರಿ ಅನ್ಬಿಟ್ಟು ಇವರೆಲ್ಲರೂ ಕೂಡ ಮತ್ತೆ ಈಗ ಈಜು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. 3 ಜನ ಕೂಡ ಈಜು ಹೊಡ್ಕೊಂಡು ಆ ಒಂದು ಜೋಗ್ ಫಾಲ್ಸ್ ಬೀಳ್ತೈತಲ್ಲ ಅದ್ರ ಒಳಗಡೆ ಹೋಗ್ತಾರೆ. ಅದ್ರ ಮಧ್ಯೆ ಒಂದು ಜಾಗ ಇರುತ್ತೆ, ಅದ್ರೊಳಗಡೆ ಹೋಗ್ತಾರೆ ಇವ್ರುಗಳು. ಅದ್ರೊಳಗಡೆ ಹೋದಾಗ ಇವ್ರಿಗೆ ಗೊತ್ತಾಗುತ್ತೆ ಅಲ್ಲೊಂದು ಎಷ್ಟೊಂದು ಟ್ರಾಪ್ಸ್ ಗಳನ್ನ ಹಾಕಿದ್ದಾರೆ ಅನ್ಬಿಟ್ಟು, ಆ ಜಾಗಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಎಷ್ಟೊಂದು ಟ್ರಾಪ್ಸ್ ಗಳನ್ನ ಹಾಕಿದ್ದಾರೆ. ಅದ್ರ ಕೂಡ ಇದನ್ನೆಲ್ಲ ತಿಳ್ಕೊಂಡು ಮುಂದೆ ಹೋಗ್ತಾ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಕಡ್ಡಿಗಳ ಮೂಲಕ ಈ ಮೇಲ್ಗಡೆ ಬಂಡೆಗಳನ್ನ ನಿಲ್ಸಿರ್ತಾರೆ. ಆ ಬಂಡೆಗಳೆಲ್ಲ ಬೀಳಕ್ ಶುರುವಾಗುತ್ತೆ. ಯಾಕೆಂದ್ರೆ ಇವ್ರಿಗೆ ಇನ್ನೂ ಆ ಟ್ರ್ಯಾಪ್ ಕರೆಕ್ಟಾಗಿ ಗೊತ್ತಾಗಿರೋದಿಲ್ಲ ಅದನ್ನ ಹೇಗೆ ಬ್ರೇಕ್ ಮಾಡ್ಬೇಕು ಅಂತ. ಆದ್ರೆ ಇವ್ನು ಓದಿರ್ತಾನಲ್ಲ ಇದನ್ನೆಲ್ಲ,
ಟ್ರಾವೆಲ್ಸ್. ಅದಕ್ಕೋಸ್ಕರ ಅಲ್ಲಿ 4 ಟ್ರಾಪ್ಸ್ ಗಳಿರುತ್ತೆ. ಆ ಟ್ರಾಪ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ತಾ 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 ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಬ್ಯಾಕು ಇಲ್ಲೇ ಆ ಕಡ್ಡಿಗಳನ್ನೆಲ್ಲ ಹಿಡ್ಕೊಂಡು ನಿಂತಿರ್ತಾನೆ ಗಟ್ಟಿಯಾಗಿ. ಟ್ರಾವೆಲ್ಸ್ ಮತ್ತೆ ಮಾರಿಯಾನ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಈ ಟ್ರಾವೆಲ್ಸ್ ಆ ಘಾಟು ಹತ್ರ ಬಂದ್ಬಿಡ್ತಾನೆ. ಬಂದಿದ ತಕ್ಷಣ ಆ ಘಾಟನ ಕೈ ಹಿಡ್ಕೋತಾನೆ. ಅದೊಂಥರ ಬೆಕ್ ರೀತಿ ಶೇಪ್ ಅಲ್ಲಿ ಇರುತ್ತೆ. ಅದನ್ನ ಎತ್ಕೊಂಡಿದ ತಕ್ಷಣ ಅಲ್ಲಿರೋ ಎಲ್ಲಾ ಬಂಡೆಗಳು ಇವ್ರ ಮೇಲೆ ಬೀಳೋಕೆ ಅಂತ ಸ್ಟಾರ್ಟ್ ಆದವೆ. ಹಾಗೂ ಈಗ ಮಾಡಿ ಇವರು 3 ಜನ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಮಾಡಿ ಆ ಘಾಟನ ಆಚೆ ತಗೊಂಡ್ಬರ್ತಾರೆ. ನೋಡಿದ್ರೆ ಕತ್ಲಾಗ್ಬಿಟ್ಟಿರುತ್ತಲ್ಲ, ಹೀಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾರಿಯಾನ ಕೂಡ ಹಾಗೂ ಈಗ ಈ ಘಾಟನ ಮಿಸಿದು ನನ್ನ 50% ನನಗೆ ಕೊಟ್ಬಿಡು, ಇದರಿಂದ ನಮ್ಮ ಜನರು ಸಾಲೆಲ್ಲ ತೀರಿಸ್ಬೋದು ಅಂತ ಇವಳು ಮಾತಾಡ್ತಾ ಇರ್ತಾಳೆ. ಅವಾಗ ಬ್ಯಾಕ್ ಕೇಳ್ತಾನೆ ಮಾರಿಯಾನ, ಈ 50% ಬಂದ್ಮೇಲೆ ಏನ್ ಮಾಡ್ತೀಯ ಆ ದುಡ್ಡನ್ನ ಅಂತ. ಅದಕ್ಕೆ ಮಾರಿಯಾನ ಕೂಡ ಇದನ್ನ ನನ್ನ ಜನರಿಗೆಲ್ಲ ಹಂಚ್ತೀನಿ. ಅವಾಗ ಅವರೆಲ್ಲ ಹ್ಯಾಚರ್ನ ಸಾಲ ತೀರಿಸ್ಬಿಟ್ಟು ಅದರಿಂದ ತಮ್ಮ ಬೇಸಾಯನ್ನ ಮಾಡ್ಕೊಂಡು ಬೆಳೆನ ಬೆಳ್ಕೊಂಡು ಅವರ ಒಂದು ಜೀವನ ಶುರು ಮಾಡ್ತಾರೆ ಅಂತ. ಆದ್ರೆ ಇದು ಟ್ರಾವೆಲ್ಸ್ಗೆ ಇಷ್ಟ ಇರೋದಿಲ್ಲ. ಇದನ್ನ ಇವನು ಮ್ಯೂಸಿಯಂಗೆ ಕೊಡೋಣ ಅಂತ ಇರ್ತಾನೆ. ಇವನು ದುಡ್ಡು ಹೆಸರು ಮಾಡೋಣ ಅಂತ ಇವನು ಅನ್ಕೊಂಡಿರ್ತಾನೆ. ಆದ್ರೆ ಇದನ್ನ ಮ್ಯೂಸಿಯಂ ಕೊಡಕ್ಕೆ ಮಾರಿಯಾನಿಗೆ ಇಷ್ಟ ಇರೋದಿಲ್ಲ. ಹಾಗೆ ಒಂದು ಹಣ್ಣನ್ನ ಕಿತ್ಕೊಂಡ್ ಬಂದಿರ್ತಾಳೆ. ಅದನ್ನ ಇವರಿಬ್ರಿಗೂ ತಿನ್ನೋಕೆ ಅಂತ ಕೊಡ್ತಾಳೆ. ಮತ್ತೆ ಆ ಹಣ್ಣನ್ನ ತಿಂದಿದ್ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವರಿಗೆ ಒಂಥರ ವಿಚಿತ್ರವಾಗಿ ಫೀಲ್ ಆಗುತ್ತೆ. ನೋಡಿದ್ರೆ ಇವ್ರು ತಲೆ ತಿರುಗೋಕೆಲ್ಲ ಫೀಲ್ ಆಗಿ ಇವ್ರು ಅಂತ ಬಾಡಿನ ಮೂವ್ ಮಾಡಕ್ಕಂತಿಲ್ಲ, ಪ್ಯಾರಲೈಸ್ ಆಗೋಗ್ಬಿಡುತ್ತೆ. ಆಗ ಹೋಗ್ಬಿಟ್ಟು ಇಬ್ರು ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಇದು ಮಾರಿಯಾನ ಒಂದು ಪ್ಲಾನ್ ಆಗಿರುತ್ತೆ. ಹಾಗಾಗಿ ಟ್ರಾವೆಲ್ಸ್ ಹತ್ರ ಬಂದ್ಬಿಟ್ಟು, ನೋಡಿ ಇದನ್ನ ನೀನ್ ಮ್ಯೂಸಿಯಂ ಕೊಡಕ್ ನನ್ಗೆ ಇಷ್ಟ ಇಲ್ಲ, ಇದನ್ನ ನಾನು ಮಾರ್ಬಿಟ್ಟು ನನ್ನ ಜನರು ಸಾಲ ತೀರಿಸ್ಬೇಕು, ನೀನ್ ತಲೆ ಕಟ್ಸ್ಕೊಂಬೇಡ, ಇದ್ರ 50% ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ಬಿಟ್ಟು ಟ್ರಾವೆಲ್ಸ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾಳೆ. ಬ್ಯಾಕ್ ಹತ್ರ ಬಂದ್ಬಿಟ್ಟು, ನನ್ಗೆ ಇದನ್ನ ಹುಡ್ಕೋಕೆ ಸಹಾಯ ಮಾಡಿದ್ದೆ ನೀನು ಕೂಡ, ನಿನ್ಗೆ ನಾನು ಸಹಾಯ ಮಾಡ್ತೀನಿ, ಇಲ್ಲಿಂದ ಉತ್ತರಕ್ಕೆ ನೀನು ನಡ್ಕೊಂಡು ಹೋಗು, ನಿನ್ನ ಊರಿಗೆ ವಾಪಸ್ ಹೋಗ್ಬೋದು ಅಂತ ಆ ಒಂದು ಜಾಗನ ಹೇಳ್ತಾಳೆ. ಈ ಕಾಡಿಂದ ಹೇಗಾಚೆ ಹೋಗ್ಬೇಕು ಅಂತ. ನಿಮ್ಗೇನು ಆಗಲ್ಲ, ನಿಮ್ಗೆ 5 ಗಂಟೆಗಳ ಕಾಲ ಇಲ್ಲಿಂದ ಎದ್ದೇಳಕ್ಕಾಗಲ್ಲ, ತಲೆ ಕೆಡ್ಸ್ಕೊಂಬಿಡಿ, ಏನೂ ಆಗಲ್ಲ, ನೀವೇನು ಸತ್ತೋಗಲ್ಲ ಅನ್ಬಿಟ್ಟು ಅಲ್ಲಿ ಸ್ವಲ್ಪ ಬೆಂಕಿನ ಜಾಸ್ತಿ ಹಾಕ್ಬಿಟ್ಟು ಯಾವ್ದೇ ಕಾಡು ಪ್ರಾಣಿ ಬರ್ದಿರೋ ತರ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವಳು. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಇವ್ರ ಅಕ್ಕಪಕ್ಕ ಎಲ್ಲ ಕೋತಿಗಳು ಬರಕ್ ಶುರುವಾಗುತ್ತೆ. ಇದನ್ನ ನೋಡ್ಬಿಟ್ಟು ಅದನ್ನ ಓಡ್ಸೋಣ ಅನ್ಬಿಟ್ಟು ಬ್ಯಾಕು ಒಂದು ಕಡ್ಡಿನ ಎತ್ಕೊಂಡ್ಬಿಡ್ತಾನೆ. ಇದರಿಂದ ಅವ್ನ ಬಾಡಿ ಎಲ್ಲ ಮೂವ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮಾರಿಯಾನ ಹೇಳಿರೋ ಡೈರೆಕ್ಷನ್ ಪ್ರಕಾರ ಇವರು ನಡ್ಕೊಂಡ್ ಬರ್ತಾರೆ. ಬಂದಾಗ ಈ ಡೆಕ್ಲನ್ ಒಂದು ಪ್ಲೇನ್ ಇಟ್ಟಿರ್ತಾನಲ್ಲ, ಆ ಜಾಗಕ್ಕೆ ಇವರು ಬರ್ತಾರೆ. ಆ ಜಾಗಕ್ಕೆ ಬಂದ್ಬಿಟ್ಟು ಇಲ್ಲಿಂದ ಆದಷ್ಟು ಬೇಗ ನಾವು ಹೋಗ್ಬೇಕು, ಇಲ್ಲಾಂದ್ರೆ ಹ್ಯಾಚರ್ ಇಲ್ಗೂ ಬಂದ್ಬಿಟ್ಟು ನಾನು ಇಟ್ಕೊಳ್ಳೋಕೆ ಟ್ರೈ ಮಾಡ್ತೇನೆ ಅಂತ ಆ ಡೆಕ್ಲರ್ ಹತ್ರ ಹೇಳ್ತಿರ್ಬೇಕಾದ್ರೆ, ಈ ತಲೆ ಕೆಡ್ಸ್ಕೊಂಬಿಡ ಮಚ್ಚಿ, ಅವನೀಗ ನಿಮ್ ಸವಾಸಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ನಿಗೆ ಬೇಕಾಗಿ ಸಿಕ್ಕಿದೆ ಅಂತ ಹೇಳಿದಾಗ ಇವರು ಕೂಡ ಏನ್ ಸಿಕ್ಕಿದೆ ಅಂದಾಗ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಮಾರಿಯಾನ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನು. ಮತ್ತೆ ಮಾರಿಯಾನ ಹತ್ರ ಇದ್ದಂತಹ ಒಂದು ಕಾಟವನ ಒಂದು ಶಿಲೆನು ಕೂಡ ಅಂದ್ರೆ ಆ ಟ್ರೆಜರ್ನು ಕೂಡ ಕಿತ್ಕೊಂಡ್ಬಿಟ್ಟಿರ್ತಾನೆ. ಇದನ್ನ ನೋಡಿ ಇವರಿಬ್ರು ಕೂಡ ಒಂದು ನಿಮಿಷ ಶಾಕ್ ಆಗ್ಬಿಡುತ್ತೆ. ಇದರಿಂದ ಬ್ಯಾಕ್ ಒಂದು ಡಿಸೈಡ್ ಮಾಡ್ಕೋತಾನೆ, ನಾನು ಅವಳಿಗೆ ಒಂದು ನಂಬಿಕೆನ ಕೊಟ್ಟಿದ್ದೆ, ಅವಳಿಗೆ ಕಾಟನ್ನ ನಾನು ಮತ್ತೆ ವಾಪಸ್ ಕೊಡಿಸ್ತೀನಿ ಅಂತ. ಅದು ಈಗ ನೋಡಿದ್ರೆ ಹ್ಯಾಚರ್ ಹತ್ರ ಇದೆ. ಅದನ್ನ ಹೇಗಾದ್ರೂ ಮಾಡಿ ಅವಳಿಗೆ ಮತ್ತೆ ವಾಪಸ್ ಸಿಗೋ ರೀತಿ ಮಾಡಬೇಕು, ನಾನು ಅವಳಿಗೆ ಹೆಲ್ಪ್ ಮಾಡಕ್ಕೆ ಅಂತ ಹೋಗಿದ್ದೀನಿ ಅಂತ ಇವನು ರೆಡಿ ಆಗ್ತಾನೆ. ಅದಕ್ಕೆ ಇವನು ಕೂಡ ಟ್ರಾವೆಲ್ಸ್ ಕೂಡ ನಾನು ಕೂಡ ನಿನ್ ಜೊತೆ ಬರ್ತೀನಿ, ನಾನು ನಿನ್ ಕೂಡ ಏನಾರು ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ಕೊತಾ ಇರ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಒಪ್ಕೋತಾನೆ. ಮತ್ತೆ ಡೆಕ್ಲಿನ್ ಇದ್ದಾನಲ್ಲ, ಅವನು ಕೂಡ ಒಂದು ಸಹಾಯನ ಕೇಳ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಹ್ಯಾಚರ್ನ ತೋರಿಸ್ತಾರೆ. ಇಲ್ಲಿ ಮಾರಿಯಾನ ಲಾಕ್ ಮಾಡ್ಕೊಂಡಿರ್ತಾರಲ್ಲ, ಹ್ಯಾಚರ್ ಅವನ ಹತ್ರ ಬಂದ್ಬಿಟ್ಟು, ನಿನ್ ಜೊತೆ ನೀವು ಎಷ್ಟು ಜನ ಇದ್ದಾರೆ, ಇಲ್ಲಿ ಅವು ಚಿಕ್ಕಿದೆಯಾ ಅವ್ರನ್ನೆಲ್ಲರನ್ನು ಹೇಳಿದ್ರೆ ಸರಿ ಇಲ್ಲ ನೀನು ಮುಗಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಬ್ಯಾಕ್ CCTV ಇಂದ ಇವನ್ಗೆ ಒಂದು ಕಾಲ್ ಮಾಡ್ತಾನೆ. ಕಾಲ್ನ ಮಾಡ್ಬಿಟ್ಟು, ನಿನ್ಗೆ 2 ದಾರಿನ ಕೊಡ್ತಾ ಇದ್ದೀನಿ ಹ್ಯಾಚರ್, ನೀವೇ ಅಲ್ಲಿ ಮಾರಿಯಾನನ್ನು ಬಿಟ್ಬಿಟ್ಟು ಮತ್ತೆ ಆ ಕಾಟನ್ನು ಬಿಟ್ಬಿಟ್ಟು ಮತ್ತೆ ಈ ಊರನ್ನೇ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ನಾನೇ ನಿಮ್ನ ನಾಯಿ ಹೊಡೆದಂಗ್ ಹೊಡೆದು ಈ ಊರಿಂದ ಓಡಿಸ್ಬೇಕಾಗುತ್ತೆ ಅಂತ. ಇವ್ರು ಇದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಇವನ್ ಮೇಲೆ ನಗಾಡ್ತಾರೆ. ಇದರಿಂದ ನೀವು ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಬರೋಕ್ ಶುರು ಮಾಡ್ತಾನೆ. ಇದರಿಂದ ಹ್ಯಾಚರ್ ಆ ಊರ್ನ ಫುಲ್ಲು ಟೈಟ್ ಸೆಕ್ಯೂರಿಟಿಗೆ ಇಟ್ಬಿಡ್ತಾನೆ. ಅಲ್ಲಿ ಎಷ್ಟೊಂದು ಇವನ್ನ ಒಂದು ವರ್ಕರ್ಸ್ಗಳನ್ನೆಲ್ಲಾರು ಶಾರ್ಪ್ ಶೂಟರ್ಸ್ಗಳನ್ನೆಲ್ಲಾರು ಲೈನ್ ನಿಲ್ಲಿಸ್ತಾನೆ. ಕಾಯ್ತಾ ಇರ್ತಾರೆ ಇವರೆಲ್ಲರೂ ಬ್ಯಾಕ್ಗೋಸ್ಕರ. ಆಗ ಅಲ್ಲಿಗೆ ಡೆಕ್ಲನ್ ಬರ್ತಾನೆ. ಡೆಕ್ಲನ್ ಬಂದ್ಬಿಟ್ಟು ಒಂದು ಪೀಪಿನ ಊಟ ಇವರೆಲ್ಲರನ್ನು ಕೂಡ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಡಿಸ್ಟ್ರಾಕ್ಟ್ ಮಾಡಿ ಎಷ್ಟು ಸೆಕೆಂಡ್ ಎಲ್ಲ ಭೂಮಿ ಎಲ್ಲ ನಡ್ಕೋಕ್ ಶುರುವಾಗುತ್ತೆ. ಏನಾಗ್ತದೆ ಅಂತ ನೋಡಿದ್ರೆ ಅಲ್ಲಿರೋ ಎಲ್ಲಾ ಹಸುಗಳು ಈ ಡೆಕ್ಲನ್ ಕೂಡ ಇದನ್ನೆಲ್ಲ ನೋಡ್ಕೋತಾ ಇರ್ತಾನೆ. ಆ ಎಲ್ಲಾ ಹಸುಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರುತ್ತೆ. ಎಲ್ಲವೂ ಕೂಡ ಅಟ್ಯಾಕ್ ಮಾಡಿ ಅಲ್ಲಿದ್ದಂತ ಕೆಲವು ಅಸಿಸ್ಟೆಂಟ್ಗಳ ಮೇಲೆಲ್ಲ ಅಟ್ಯಾಕ್ ಮಾಡುತ್ತೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಬ್ಯಾಕು ಇದ್ರ ಕಡೆಗೆ ಎಂಟರ್ ಆಗ್ತಾನೆ. ಎಂಟರ್ ಆಗ್ಬಿಟ್ಟು ಅಲ್ಲಿರೋಂತಹ ಪ್ರತಿಯೊಬ್ರು ಅಸಿಸ್ಟೆಂಟ್ ಗಳರ್ಗೂ ಸರಿಯಾಗಿ ಹೊಡೆದಾಗ್ತಾ ಇರ್ತಾನೆ. ಅವ್ನ ಕೈಗೆ ಯಾರ್ಯಾರು ಸಿಗ್ತಾರೋ ಒಬ್ರು ಕೂಡ ಬಿಡೋದಿಲ್ಲ, ಚಿತ್ರಾನ್ನ ಮಾಡಾಕ್ತಾ ಇರ್ತಾನೆ. ಆದ್ರೆ ನಮ್ ಬ್ಯಾಕು ಏನಂದ್ರೆ ಯಾವುದೇ ಕಾರಣಕ್ಕೂ ಗನ್ನಿಂದ ಯಾರನ್ನೂ ಸಾಯಿಸೋದಿಲ್ಲ, ಶೂಟ್ ಮಾಡೋದಿಲ್ಲ, ಅವ್ನು ಯಾರನ್ನು ಕೂಡ ಸಾಯಿಸೋದಿಲ್ಲ, ಹೊಡೆದು ಬಿಡ್ತಾ ಇರ್ತಾನೆ ಅಷ್ಟೇ. ಟ್ರಾವೆಲ್ಸ್ ಕೂಡ ಒಳಗಡೆ ಬಂದ್ಬಿಟ್ಟು ಅವನು ಕೂಡ ಅವನ ಕೈಲಿ ಆಗೋಷ್ಟು ಜನರಿಗೆ ಹೊಡಿತಾ ಇರ್ತಾನೆ. ಮತ್ತೆ ಟ್ರಾವೆಲ್ಸ್ ಇದನ್ನೆಲ್ಲ ಅವನ್ನ ಶೂಟ್ ಮಾಡಿ ಸಾಯಿಸಕ್ಕೆ ಅಂತ ಎಲ್ಲರೂ ಕೂಡ ಅವನಿಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅವನೊಂದು ಈ ಆಯಿಲ್ ಇರೋಂತ ಒಂದು ಗಾಡಿ ಒಳಗಡೆ ಹೋಗೋ ಚಿಕ್ಕಂಬಿಡ್ತಾನೆ. ಅಲ್ಲಿರೋ ಎಲ್ಲ ವರ್ಕರ್
ವರ್ಕರ್ಸ್ಗಳು ಕೂಡ ಆ ಒಂದು ಗಾಡಿ ಮೇಲೆ ಶೂಟ್ ಮಾಡ್ತಾ ಇರ್ತಾರೆ. ಈಗ ಬ್ಯಾಕ್ ಹೋಗಿ ಬೇರೆ ವಿಧಿನೇ ಕಾಣಿಸ್ತಾ ಇರೋದಿಲ್ಲ, ಇವರೆಲ್ಲರನ್ನು ಕೂಡ ಸಾಯಿಸಲೇಬೇಕಾಗಿರುತ್ತೆ ಅವನು. ಇದರಿಂದ ಟ್ರಾವೆಲ್ಸ್ ನ ಬಚಾವ್ ಮಾಡೋದಕ್ಕೋಸ್ಕರ ಒಂದು ದೃಢ ನಿರ್ಧಾರ ತಗೊಂಡ್ಬಿಟ್ಟು 2 ಗನ್ನ ತಗೊಂಡು ಅಲ್ಲಿರೋ ಎಲ್ಲಾ ವರ್ಕರ್ಸ್ ಗಳನ್ನೂ ಕೂಡ ಶೂಟ್ ಮಾಡಿ ಸಾಯಿಸಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಇವನ ಮೇಲೆ ಶೂಟ್ ಮಾಡ್ತಾರೆ. ಆದ್ರೆ ನಮ್ಮ ಹೀರೋ ವೆಲ್ ಟ್ರೈನಡ್ ಆಗಿರ್ತಾನಲ್ಲ, ಅಲ್ಲಿರೋ ಪ್ರತಿಯೊಬ್ಬರನ್ನು ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಮತ್ತೆ ಕಡೆ ಟ್ರಾವೆಲ್ಸ್ ನೋಡ್ತಾನೆ, ಮಾರಿಯಾನ ಮತ್ತೆ ಆ ಘಾಟೋ ಅನ್ನೋ ಶಿಲೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ನಾನು ಹಿಂಗಾಗಕ್ ಬಿಡಲ್ಲ ಅನ್ಬಿಟ್ಟು ಇವನು ಕೂಡ ಒಂದು ಕಾರ್ನ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಡಿಕ್ಕಿ ಹೊಡಿಸ್ಬಿಡ್ತಾನೆ. ಡಿಕ್ಕಿ ಹೊಡಿಸಿ ಒಂದು ನೀರ್ ಟ್ಯಾಂಕ್ ಮೇಲೆ ಗುದ್ದಿಸ್ಬಿಡ್ತಾನೆ. ಗುದ್ದಿಸಿದ ತಕ್ಷಣ ಆ ನೀರ್ ಟ್ಯಾಂಕ್ ಎಲ್ಲ ಇವ್ರ ಮೇಲೆ ಬಿದ್ದೋಗ್ಬಿಡುತ್ತೆ. ಇದರಿಂದ ಕಾಟೋ ಇವನ್ ಕೈಗೆ ಟಕ್ಕನಾಗಿ ಸಿಕ್ಬಿಡುತ್ತೆ. ಮತ್ತೆ ಈ ಕಡೆ ಬ್ಯಾಕು ಅಲ್ಲಿರೋ ಎಲ್ಲರಿಗೂ ಸರಿಯಾಗಿ ಹೊಡೆದಾದ್ಮೇಲೆ ಅಲ್ಲಿಗೆ 3 ಜನ ಈ ಚೌಟಿಯಿಂದ ಹೊಡೆಯುವಂತ ಸೂಪರ್ ಆಗಿ ಟ್ರೈನ್ ಆಗಿರೋ 3 ವ್ಯಕ್ತಿಗಳು ಬರ್ತಾರೆ. ಇವರು ಅವ್ರ ಹತ್ರ ಇದ್ದಂತಹ ಒಂದು ಚೌಟಿನ ಯೂಸ್ ಮಾಡ್ಕೊಂಡು ಬ್ಯಾಕ್ ಗೆ ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಆದ್ರೆ ಬ್ಯಾಕ್ ಏನ್ ಸುಮ್ಮನೆ ಅಲ್ಲ, ಆ ಒಂದು ಚೌಟಿಲಿ ಹೊಡೆಯೋದನ್ನ ಹಿಡ್ಕೊಂಡು ಶಿಸ್ತಾಗಿ ಅವ್ರ ಹತ್ರ ಇದ್ದಂತಹ ಒಂದು ಗನ್ನ ಕಿತ್ಕೊಂಡು ಅಲ್ಲಿರೋ ಇಬ್ಬರು ಕಥೆಯನ್ನು ಕೂಡ ಮುಗಿಸ್ಬಿಡ್ತಾನೆ. ಮತ್ತೆ ಇವ್ರ ಟೀಮ್ ಅಲ್ಲಿ ಒಬ್ಬ ವರ್ಕರ್ ಇನ್ನು ಬದುಕಿರ್ತಾನೆ, ಯಾರೋ ಒಬ್ಬ ಅವನು ಬ್ಯಾಕ್ ಗೆ ಶೂಟ್ ಮಾಡ್ಬೇಕು ಅಂತ ಒಂದು ರೈಫಲ್ ಇಂದ ಶೂಟ್ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆದ್ರೆ ಟಕ್ಕನಾಗೆ ಟ್ರಾವೆಲ್ಸ್ ಇದ್ದಾನಲ್ಲ, ಅವನು ಆ ವರ್ಕರ್ ಗೆ ಶೂಟ್ ಮಾಡ್ಬಿಡ್ತಾನೆ. ಮತ್ತೆ ಈ ಹ್ಯಾಚರು ಕೂಡ ಬ್ಯಾಕ್ ಗೆ ಶೂಟ್ ಮಾಡಕ್ಕೆ ಅಂತ ನೋಡ್ತಾನೆ. ಆದ್ರೆ ಬ್ಯಾಕ್ ಹತ್ರ ಇದ್ದಂತ ಗನ್ ಇಂದ ಅವನ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಮತ್ತೆ ಬ್ಯಾಕು ಟ್ರಾವೆಲ್ಸ್ ನೋಡ್ತಾನೆ, ಟ್ರಾವೆಲ್ಸ್ ಅಲ್ಲಿ ಇರೋದೇ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ ಅಲ್ಲಿಂದ. ಮತ್ತೆ ನೋಡ್ತಿದ್ದಂಗೆನೆ ಅಲ್ಲಿ ಆ ಊರಿನ ಜನರೆಲ್ಲ ಬಂದ್ಬಿಡ್ತಾರೆ. ಅವರು ಕೂಡ ಒಂದೊಂದು ಗನ್ನ ಹಿಡ್ಕೊಂಡು ಇನ್ ಮೇಲೆ ಅಗೇನೆಸ್ಟ್ ಮಾಡೋದಕ್ಕೆ. ಆಗ ಹ್ಯಾಚರು ಅಲ್ಲಿರೋ ಎಲ್ಲರಿಗೂ ಹೇಳ್ತಾನೆ, ನಾನ್ ಕಂಟ್ರೋಲ್ ಎಲ್ಲರಿಗೂ ಕೆಲಸ ಕೊಟ್ಟಿದ್ದು, ನಾನು ನಿಮ್ಗೆಲ್ಲ ಪ್ರತಿದಿನ ಊಟ ಹಾಕಿದ್ದು, ಈಗ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀರಾ ಅಂದ್ಬಿಟ್ಟು ಗನ್ನ ಎತ್ಕೊಂಡು ಶೂಟ್ ಮಾಡಕ್ಕೆ ಅಂತ ಹೋಗ್ತಾನೆ ಜನರುಗಳಿಗೆ. ಆದ್ರೆ ಅವ್ರ ಜನರ ಹತ್ರ ಗನ್ ಇರೋದ್ರಿಂದ ಇವನ್ ಹೊಟ್ಟೆ ಕೆಲಸ ಎಲ್ಲ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಆಯ್ತಾಯ್ತು, ನೀವೇನಾರ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ಬಿಟ್ಬಿಡಿ ನಾನು ಅನ್ಬಿಟ್ಟು ಆ ಗನ್ನು ಕೂಡ ಅಲ್ಲೇ ಬಿಸಾಕ್ಬಿಟ್ಟು ಹ್ಯಾಚರ್ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿಂದ. ಆದ್ರೆ ಹೋಗೋ ಮಧ್ಯ ದಾರಿಯಲ್ಲಿ ಸತ್ತೋಗ್ಬಿಡ್ತಾನೆ ಅವನು, ಯಾಕಂದ್ರೆ ಬುಲೆಟ್ಸ್ ಗಳು ಬೇಜಾನ್ ಬಿದ್ಬಿಟ್ಟಿರುತ್ತೆ ಅವನಿಗೆ. ಇದರಿಂದ ಅವನಲ್ಲಿ ಸತ್ತೋಗ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಬ್ಯಾಕು ಮಾರಿಯಾನ ಹತ್ರ ಬಂದ್ಬಿಟ್ಟು, ಸಾರಿ ನಾನು ನಿನ್ಗೆ ಆ ಕಾಟನ ತಂದು ಕೊಡೋಕ್ ಆಗ್ಲಿಲ್ಲ, ಯಾಕಂದ್ರೆ ಟ್ರಾವೆಲ್ಸ್ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅಂತ ಇವ್ರೊಬ್ರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮತ್ತೆ ಟ್ರಾವೆಲ್ಸ್ ಬರ್ತಾನೆ. ಟ್ರಾವೆಲ್ಸ್ ಬಂದ್ಬಿಟ್ಟು ಆ ಕಾಟನ ತಗೋಬಿಟ್ಟು ಮಾರಿಯಾನಿಗೆ ಕೊಡ್ತಾನೆ. ತಗೋ ಇದನ್ನ ನಿನ್ ಜನರನ್ನ ಜೀವನ ಉದ್ಧಾರ ಮಾಡು ಅಂದ್ಬಿಟ್ಟು. ಇದರಿಂದ ಮಾರಿಯಾನಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಬ್ಯಾಕು ಮತ್ತೆ ಒಂದು ಬೇಡಿನ ಹಾಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೋಗ್ಬೇಕಾದ್ರೆ ನನ್ನ 50% ಎತ್ತಿಕಿರು, ನಾನು ಇಲ್ಲಿ ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂದ್ಬಿಟ್ಟು ಟ್ರಾವೆಲ್ಸ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವರೆಲ್ಲರಿಗೂ ಕೂಡ ಆ ಬ್ಯಾಗ್ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಆಗಿರುತ್ತೆ. ಮತ್ತೆ ಈ ಕಡೆ ಬ್ಯಾಗ್ ತೋರಿಸ್ತಾರೆ. ಬ್ಯಾಗ್ ಸೀದಾ ಟ್ರಾವೆಲ್ಸ್ ನ ಕರ್ಕೊಂಡು ಆ ವಾಲ್ಕರ್ನ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಅವ್ರ ಮಗನ ಹೋಗಿ ಒಪ್ಪಿಸ್ಬಿಡ್ತಾರೆ. ಅವ್ರ ವಾಲ್ಕರ್ ಅವ್ರ ಮಗನ ನೋಡಿ ಅವನ ಜೊತೆ ಮಾತಾಡ್ತಾ ಸರಿಯಾಗಿ ಕೊಡ್ತಾ ಇರ್ತಾನೆ ನಿಮ್ಗೆ. ಇದರಿಂದ ಬ್ಯಾಗ್ಗೆ ಗೊತ್ತಾಗುತ್ತೆ ಇದಕ್ಕೋಸ್ಕರ ಅಂತಾನೆ ಟ್ರಾವೆಲ್ಸ್ ಇವರಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಅಂತ. ಈಗ ಅವ್ನು ಸಿಕ್ಕಿರೋದ್ರಿಂದ ಆ ಕಾಟು ಅಂತ ಒಂದು ನಿಧಿ ಇದೆಯಲ್ಲ, ಅದನ್ನ ಹುಡ್ಕೊಳಕ್ಕೆ ನಿಮ್ಗೆ ಮತ್ತೆ ಚಿತ್ರಹಿಂಸೆ ಕೊಡ್ತಾರೆ. ಮತ್ತೆ ಈ ವಾಲ್ಕರ್ ಹೋಗ್ಬಿಟ್ಟು ಆ ಮಾರಿಯನ ಹತ್ರ ಆ ಒಂದು ಕಾಟನ ಕಿತ್ಕೋತಾನೆ ಅಂದ್ಬಿಟ್ಟು ಇದರಿಂದ ಇವ್ನು ತಪ್ಪಿಸ್ಕೊಂಡು ಓಡಾಡ್ತಿದ್ದ ಅಂತ ಈಗ ಬ್ಯಾಗ್ಗೆ ಗೊತ್ತಾಗುತ್ತೆ. ಮತ್ತೆ ಇವನ್ನ ಈಗ ಇಲ್ಲಿಂದ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಮತ್ತೆ ಡಿಸೈಡ್ ಮಾಡ್ಕೋತಾನೆ ಇವನು. ಮತ್ತೆ ವಾಲ್ಕರ್ ಹತ್ರ ನಿನ್ ಮಗನ ನಿಂಗೆ ಒಪ್ಸಿದೀನಿ, ನನ್ನ 2 ಕೋಟಿ ಮತ್ತೆ ನನ್ನೊಂದು ರೆಸ್ಟೋರೆಂಟ್ ವಾಪಸ್ ಕೊಡು ನನ್ಗೆ ಅಂತ ಕೇಳ್ತೇನೆ. ಅದಕ್ಕೋಸ್ಕರ ಸರಿ ಆಯ್ತು, ನಿನ್ಗೆ ನೀನ್ ಕೇಳಿದ್ನೆಲ್ಲ ನಿಂಗೆ ವಾಪಸ್ ಕೊಡ್ತೀನಿ ಅಂತ ಹೋಗ್ಕೋತಾನೆ. ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಮಾರಿಯನ ಒಂದ್ಸಲಿ ಇವ್ರಿಗೆ ಒಂದು ಹಣ್ಣ ತಿನ್ಸಿ ಪ್ರಜ್ಞೆ ತಪ್ಪಿಸ್ಬಿಟ್ಟಿದ್ಲಲ್ಲ, ಪ್ಯಾರಲೈಸ್ ಮಾಡಿದ್ಲಲ್ಲ ಬಾಡಿನ, ಅದೇ ಹಣ್ಣನ್ನ ಇವ್ನು ತಗೊಂಡ್ಬಂದಿರ್ತಾನೆ. ಅದಕ್ಕೋಸ್ಕರ ನಾನು ಇವನ್ನ ಹುಡುಕೊಂಡು ಅಮೆಝಾನ್ಗೆ ಹೋದಾಗ ಅಲ್ಲೊಂದು ವಿಶೇಷವಾದ ಹಣ್ಣು ತಂದಿದ್ದೀನಿ, ಇವೆಲ್ಲರೂ ಕೂಡ ತಿನ್ನಲೇಬೇಕಾದ ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಕೂಡ ಕೊಡ್ತಾನೆ. ಅವರು ಎಲ್ಲರೂ ಕೂಡ ಸರಿ ಆಯ್ತು ಇದೊಂದ್ಸಲ ತಿನ್ಬೇಡಣ ಅನ್ಬಿಟ್ಟು ಎಲ್ಲರೂ ಕೂಡ ತಿಂತಾರೆ. ಮತ್ತೆ ನೋಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅವರು ಕೂಡ ಪ್ಯಾರಲೈಸ್ ಆಗ್ಬಿಟ್ಟು ಮೂವ್ ಆಗದಂಗೆ ಜ್ಞಾನ ತಪ್ಪಿದ್ದೋಗ್ಬಿಡ್ತಾರೆ. ಇದರಿಂದ ಟ್ರಾವೆಲ್ಸ್ ನ ಅಲ್ಲಿಂದ ಕರ್ಕೊಂಡು ಸೀದಾ ಬಂದ್ಬಿಡ್ತಾನೆ ಇವನು ಬ್ಯಾಕು. ಹೆಂಗೋ ಬ್ಯಾಕುಗೆ ಅವನ ಒಂದು 2 ಕೋಟಿ ದುಡ್ಡು ಕೂಡ ಸಿಕ್ತು. ಮತ್ತೆ ಇದರಿಂದ ಅವನು ಬೇರೆ ಕಡೆ ಹೋಗಿ ಜೀವನ ಮಾಡ್ತಾನೆ. ಟ್ರಾವೆಲ್ಸ್ ನು ಕೂಡ ಅದೇ ಜಾಗಕ್ಕೆ ವಾಪಸ್ ಕಳಿಸ್ಬಿಡ್ತಾನೆ. ಆ ಮಾರಿಯನ ಇದ್ದಾಳಲ್ಲ ಆ ಜಾಗಕ್ಕೆ ಮತ್ತೆ ಇವನು ವಾಪಸ್ನ ಕಳಿಸ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.